ಮಿಸ್ಟರ್ ದೇವ್. ಹಾಂ ಹೇಳಿ ಮೇಡಮ್. ಏನಾಯ್ತು? ನಾ ಹೇಳಿದ ಕೆಲಸ ಆಯ್ತಾ? ಫೈಲ್ ಇನ್ನೊಂದು 10 ನಿಮಿಷ ಕವರ್ ಪೇಜಸ್ ರೆಡಿ ಮಾಡತ್ತೀನಿ. ಕವರ್ ಪೇಜಸ್ ರೆಡಿ ಮಾಡಿ ಪ್ರಿಂಟ್ ಕೊಡ್ತೀನಿ. ಆಯ್ತು ಮೇಡಮ್, ಇನ್ನೊಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸರಿ, ಆದಷ್ಟು ಬೇಗ. ಸರ್ ಅವಾಗಲಿಂದ ಮೆಸೇಜ್ ಮಾಡಿ ಮೆಸೇಜ್ ಹಾಕಕತ್ತಾರೆ. ಫೈಲ್ ರೆಡಿ ಆಯ್ತಾ 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 ಅಂಥೇಳಿ. ಗೊತ್ತಿಲ್ಲ, ಇನ್ನೂ ಇಂಪಾರ್ಟೆಂಟ್ ಇರಬೇಕು. ಅವ್ರು ಬರೋ ಅಷ್ಟರಲ್ಲಿ ಅವ್ರ ಚೇಂಬರ್ ಒಳಗೆ ಫೈಲ್ ಇರಲೇಬೇಕಂತ. ಸೊ ಆದಷ್ಟು ಬೇಗ ಯಾವುದೇ ಕೆಲಸ ಬಂದರೂ ಯಾವುದು ಮಾಡಬೇಡ್ರಿ. ಇದನ್ನು ಫಸ್ಟ್ ಮುಗಿಸಿ ನೆಕ್ಸ್ಟ್ ಯಾವ್ದಾರು ಕೆಲಸ ಮಾಡಿರಿ. ಸರಿ ಮೇಡಮ್, ಆಯಿತು. ಗಿರಿಜಿ, ನಿನ್ನ ಬೆನ್ನು ಹತ್ತಿರ ಸಾಕಾಗಿ ಹೋದ್ ನನಗೆ. ಅಲ್ಲಲ್ಲಿ ಅಂಥದ್ದು ಏನು ಮಾಡಿದೆಯಲ್ಲ, ನನಗರ ಒಂದು ಅರ್ಥ ಆಗಲಿಲ್ಲ. ನೀ ಹೂನಾ ಶಾಂತಕ್ಕ, ನೀ ಯಾಕೆ ಟೆನ್ಷನ್ ತಗೋತಿ? ಒಂದಿಟ್ಟು ವೇಟ್ ಆ್ಯಂಡ್ ವಾಚ್ ತಡ್ಕೋ. ಏ ಪಾರುವ, ಎಲ್ಲ ಆಯ್ತು ನಿನ್ನ ಸಸಿ ಪಾರಿಯೇ. ಹೇಳ್ರಿ ಗಿರ್ಸಕರ, ನಿನ್ನ ಫೋನ್ ಇದ್ರೆ ಕೊಡ. ನಿನ್ನ ಫೋನ್ ನಂಬರ್ ಮೀನಾಕ್ಷಿ ಕಡೆದು ಐತನ? ಇಲ್ರಿ, ಇಲ್ಲ, ನನ್ನ ಸಿಮ್ ಚೇಂಜ್ ಮಾಡೋಣ, ಹೊಸ ಸಿಮ್. ಅವ್ರ ಕಡೆ ಏನಿಲ್ಲ. ಯಾಕ್ರಿ? ನಾ ಹೇಳಿದಷ್ಟು ಮಾಡ. ನಿನ್ನ ಫೋನ್ ತರೋಗ. ಆಕಿ ಫೋನ್ ಒಳಗೆ ಕರೆನ್ಸಿ ಇದ್ದಿತ್ತಾ? ಆಕಿ ಹಾಕ್ಸು ಹೆಣ್ಮಗಳ ಆಕಿ. ಇದ್ರ ರೀತಿಯಾರ ಗೃಹಲಕ್ಷ್ಮಿ ರೊಕ್ಕದ್ದು ಮೆಸೇಜು ಬರ್ವಾತ. ಹಿಂಗಾಗಿ ನಾನು ಫೋನಿಗೆ ರೊಕ್ಕ ಹಾಕ್ಸೇನ್ರಿ. ಓಹೋ, ರೊಕ್ಕದ ಸಂಬಂಧ ಹಾಕ್ಸೇನ? ಚಲೋ ಆಯ್ತು ಬಿಡು. ಎದಕ್ಕೆ ಬೇಕ್ರಿ ಗಿರ್ಜಕರ ನನ್ನ ಫೋನ್ ನಿಮಗೆ? ಹೇಳ್ತೀನಿ, ಹೋಗಿ ತಗೊಂಡು ಬಾ. ಹೋಗಿ 1 ಮಿನಿಟ್ ತಡ್ರಿ. ಅಕ್ಕಿ ಫೋನ್ ತಗೊಂಡು ಏನು ಮಾಡ್ತೀನಿ? ಹೇಳ್ತೀನಿ, ಮಾಡ್ತೀನಿ ನೋಡ್ಸ ಅಂತಕ. ಸುಮ್ಮನೆ ಏನು ತಲೆ ತಿಂತೀವಿ ಆತಾಗ ನೀನು. ಬಿಡಾಡಿ ಊರು ಬಿಡಾಡಿ, ಏನು ಮಾಡ್ತೀನಿ ಮಾಡ. ತಗೋರಿ ಗಿರ್ಜಕರ. ಈ ಬಿಡಾಡಿ ಯಾರಿಗೆ ಫೋನ್ ಹಚ್ಚಾತ? ಅಕ್ಕಿ ಫೋನ್ ತಗೊಂಡು. ಫೋನ್ ಯಾರ್ದು? ಓಹೋ, ಯಾರ್ದು ಅನ್ನೋನ್ ನಂಬರ್. ಗಿರ್ಜಕರ್ ಹೇಳ್ದಂಗ ಆ ಕಾಂಪಿಟೇಷನ್ದವ್ರದ್ದು ಇದ್ದಿದ್ರ ಮೊದಲು ಐತಿ ಮಾತಾಡ್ಬಿಡಂಪ. ಹಲೋ ಮೇಡಮ್, ನಾವು ಚಿನ್ನದ ಬೇಟೆ ಕಾಂಪಿಟೇಷನ್ನಿಂದ ಮಾತಾಡ್ತಾ ಇರೋದು. ಗಿರ್ಜಕರ್ ಹೇಳಿದ ಕಾಂಪಿಟೇಷನ್, ಅದ್ರ ಹೆಸರು ಚಿನ್ನದ ಬೇಟೆನಾ? ಹಲೋ ಮೇಡಮ್ ಅರಿ, ಹೇಳ್ರಿ ಮೇಡಮ್. ಇದು ಮೀನಾಕ್ಷಿ ಅವರಾ? ಆಹಾ, ಲಡ್ಡು ಬಂದು ಬಾಯಿಗೆ ಬಿತ್ತಾ? ಹೌದ್ರಿ ಮೇಡಮ್ ಅರ, ನಾನು ಮೀನಾಕ್ಷಿ ಗುರುಸಿದ್ದ ಹಳ್ಳದ ಮನಿ ರೀ. ಓ, ಮೀನಾಕ್ಷಿ ಗುರುಸಿದ್ದ ಹಳ್ಳಕ್ಕೆ ಬಿದ್ದ ನೀವೇನ್ರಿ? ಅಲ್ರಿ ಮೇಡಮ್ ಅರದ, ಅದು ಏನ್ರ ತಪ್ಪಾಗಿರ್ಬೇಕ್ರಿ. ಲಾಸ್ಟ್ ಬರೆಯುವಾಗ ಮಿಸ್ಟೇಕ್ ಆಗಿರ್ಬೇಕ್ರಿ. ಆಕೆ ಸಂಗದಾಕಿ ಹಂಗೆ ಬರಿತಾಳ್ರಿ. ಮೀನಾಕ್ಷಿ ಗುರುಸಿದ್ದ ಹಳ್ಳದ ಮನಿ ರೀ. ಮನಿ. ಓ ಹೌದಾ, ನಮ್ಮ ಕ್ಲೈಂಟ್ಸು ಮಿಸ್ಟೇಕಾಗಿ ಬರ್ಕೊಂಡ್ಬಿಡ್ತಾರೆ ಮೇಡಮ್. ನೀವೇನು ತಪ್ಪು ತಿಳ್ಕೊಬೇಡಿ. ನಾವು ಚಿನ್ನದ ಪೇಟೆ ಕಾಂಪಿಟೇಷನಿಂದ ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ. ನಾವು ಈ ಸಂಘದ ಮಹಿಳೆಯರು ಇರ್ತಾರಲ್ಲ, ಸಂಘ ಮಾಡಿರ್ತಾರಲ್ಲ ಊರಲ್ಲಿ, ಅವರಲ್ಲಿ ಲಕ್ಕಿ ನಂಬರ್ನ ಆಯ್ಕೆ ಮಾಡಿಕೊಂಡು ಕಾಲ್ ಮಾಡಿರ್ತೀವಿ. ಸೊ ಇವತ್ತಿನ ನಮ್ಮ ಲಕ್ಕಿ ಕಾಲರ್ ನೀವೇ. ಲಡ್ಡು ಬಂದು ಬಾಯಿಗೆ ಬಿತ್ತಾದ್ರೆ ಇದಲ್ಪ. ಹೌದ್ರಿ ಮೇಡಮರ, ಅಯ್ಯೋ ನನಗೆ ಭಾಳ ಖುಷಿ ಆತ್ರಿ. ನಾ ಸಂಘದ್ದು ಎಲ್ಲ ಬರಬ್ಬರ್ ಕಟ್ಕೊಂತ ಬಂದೀನಿ ರೀ ಮೇಡಮರ. ಒಂದಕ್ಕಂತ ಬಾಕಿನೇ ಇಟ್ಟಿಲ್ರಿ. ಹೀಗಾಗಿ ದೇವರು ನನ್ನ ಹೆಸರು ಸೆಲೆಕ್ಟ್ ಮಾಡಿಬಿಟ್ಟ ನೋಡ್ರಿ ದೇವ್ರು. ಹಾಂ ಮೇಡಮ್, ಹೌದು, ನೀವೆಷ್ಟು ಕರೆಕ್ಟಾಗಿ ಕಟ್ತೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದರ ಬಗ್ಗೆ ಬಿಡಿ ಮೇಡಮ್. ನೋಡಿ, ಕಾಂಪಿಟೇಷನಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕು ಮೇಡಮ್, ಥ್ಯಾಂಕು. ಇವಾಗ ಇನ್ನೂ ಒಂದು ½ ಆನ್ ಅವರ್ ಬಿಟ್ಟು ನಿಮಗೆ ಮತ್ತೆ ಕಾಲ್ ಬರುತ್ತೆ ಮೇಡಮ್. ನೀವು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ, ನೀವು ಹೇಗೆ ರೆಡಿ ಆಗಬೇಕು, ಎಲ್ಲಿಗೆ ಬರಬೇಕು, ಅಡ್ರೆಸ್ಸು ಪ್ರತಿಯೊಂದನ್ನು ಹೇಳ್ತೇವೆ. ಮತ್ತು ಕಾಂಪಿಟೇಷನ್ಗೆ ಬರಬೇಕಾದ್ರೆ ಕಾರ್ ಕೂಡ ನಾವೇ ಕಳಿಸ್ತೇವೆ. ನಿಮ್ಮ ಮನೆ ಅಡ್ರೆಸ್ನ ಕಳಿಸಿದ್ರೆ ಸಾಕು ಮೇಡಮ್. ಅಯ್ಯೋ, ಕಾರ್ ಕಳಿಸ್ತೀರಾ? ಆತ್ರಿ ಮೇಡಮ್, ಚಲೋ ಆತ್ರಿ, ಭಾಳ ಚಲೋ ಆತ್ರಿ. ಈಗ ಕಾಂಪಿಟೇಷನ್ನಾಗ ಏನೇನು ಮಾಡ್ಬೇಕು ರೀ ಮೇಡಮ್ ಅವರ? ತುಂಬ ಸಿಂಪಲ್ ಮೇಡಮ್. ಏನಂದರೆ, ನೀವು ಚೆನ್ನಾಗಿ ನಿಮ್ಮ ಹತ್ರ ಇರೋ ಬಂಗಾರನೇ ಮತ್ತು ಡೂಪ್ಲಿಕೇಟ್ ಯಾವುದು ಹಾಕೊಂಡು ಬರಬಾರ್ದು. ಡೂಪ್ಲಿಕೇಟ್ ಹಾಕೊಂಡು ಬಂದರೆ ಮತ್ತೆ ನೀವು ಕಾಂಪಿಟೇಷನಲ್ಲಿ ರಿಜೆಕ್ಷನ್ ಆಗಿಬಿಡ್ತೀರಾ. ಗೋಲ್ಡೇ, ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಸೂಪರಾಗಿ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಒಂದು ಫ್ಯಾಷನ್ ಶೋ ಇರುತ್ತೆ ಮೇಡಮ್. ಅಲ್ಲಿ ನಡೆದ್ರೆ ಸಾಕು. ಯಾರಿಗೆ ಫಸ್ಟ್ ಪ್ರೈಸ್ ಬಂದಿರುತ್ತಲ್ಲ ಅವ್ರಿಗೆ 2 ಲಕ್ಷ ಬಹುಮಾನ ಮೇಡಮ್. ಸೆಕೆಂಡಲ್ಲಿ 1 ಲಕ್ಷ ಕೊಡ್ತೀವಿ. ಥರ್ಡ್ ಬಂದರೆ 50,000 ಕೊಡ್ತೀವಿ ಮೇಡಮ್. ಓ ಹೌದಾ, ಹಂಗಿದ್ರೆ ಪಕ್ಕ ಬಿಡ್ರಿ ಮೇಡಮ್ ಅವ್ರೆ. ಏನು ಪಕ್ಕ ಮೇಡಮ್ ಅದು? ಅಂದ್ರೆ ಫಸ್ಟು ಸೆಕೆಂಡು ತರ್ಡನ್ನ ಯಾರೂ ಬಿಟ್ಟ ಕೊಡಂಗಿಲ್ಲ ರೀ. ನಾನು 3 ಪ್ಲೇಸ್ ತೊಗೊಂಡು ಬಂದ್ಬಿಡ್ತೇನೆ ರೀ ಮೇಡಮ್ ಅವ್ರೆ.
ಓಹೋ, ನಿಮ್ಮ ಮಾತು ಕೇಳಿ ನಮಗೆ ತುಂಬ ಖುಷಿ ಆಯಿತು. ನಮ್ಮ ಇವತ್ತಿನ ಲಕ್ಕಿ ಕಾಲರ್ ನೀವಾಗಿರೋದ್ರಿಂದ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಮತ್ತೆ ಇನ್ನೊಂದು ಹಾಫ್ ಆನ್ ಅವರ್ಗೆ ನಿಮಗೆ ಮತ್ತೊಂದು ಕರೆ ಬರುತ್ತೆ. ದಯವಿಟ್ಟು ರಿಸೀವ್ ಮಾಡಿ ಮಾತಾಡಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ರೀ ಮೇಡಮ್. ಆಹಾ, ಯಾರಿಗಂತೂ ಯಾರಿಗಿಲ್ಲ ಮಿನಿ, ನಿನ್ನ ನಸೀಬ ಅಂದ್ರೆ ನಸೀಬ. ಯಾವ ಟೈಮ್ ಒಳಗೆ ಆ ಸಂಗಿ ನೆಕ್ಲೆಸ್ ಕದ್ಕೊಂಡು ಬಂದೆವು. ಲಕ್ಷ್ಮಿ ನಿನ್ನ ಬಾಗಲ್ದಾಗ ಬಂದ್ಕೊಂಡ್ರತ್ತಾಳ ನೋಡು. ಆಹಾ, ಅಯ್ಯ ಎಂಥ ಕಲರ್ ಸೀರೆ ಉಟ್ಕೋಬೇಕಂತ ಕೇಳೇ ಇಲ್ಲ. ಇನ್ನೊಂದು ಅರ್ಧ ತಾಸು ಬಿಟ್ಟು ಫೋನ್ ಮಾಡ್ತೀನಿ ಅಂದ ಅಡ್ರೆಸ್ ಅದು ಕೇಳಕ್ಕ, ಆವಾಗ ಹಚ್ಚಿರತ್ತ. ಕಾಂಪಿಟೇಷನ್ ಯಾವಾಗಂತ ಹೇಳೇ ಇಲ್ಲಕ್ಕಿ. ಇರ್ಲಿ ಬಿಡು, ಆಮೇಲೆ ಕೇಳತ್ತ. ಅಯ್ಯೋ, ಯಾರಿಗಂತೂ ಯಾರಿಗಿಲ್ಲ. ಹೆಂಗ ಶಾಂತಕ, ನಮ್ಮ ಆ್ಯಕ್ಟಿಂಗ್ ಹೆಂಗ? ಭಲೆ ಭಲೆ ಬಿಡ್ಲಿಕ್ಕೆ ರುಚಿ. ನೀನು ಮಿರ್ಸಾರಿ ಯಾರಲ್ಲ ನಮ್ಮೂರಾಗ. ಈಗ ಮಿನಿಗೆ ಸುಳ್ಳು ಕಾಂಪಿಟೇಷನ್ ಅಂತ ಫೋನ್ ಹಚ್ಚಿ ಬಂಗಾರದ ಸರ ಅದು ಹಾಕ್ಕೊಂಡು ಬರೋಂಗೆ ಮಾಡಕ್ಕೆ ಮಟ್ಟ. ಏ, ಅಷ್ಟು ದೂರ ಎಲ್ಲ ಎಳಂಗಿಲ್ಲ ಶಾಂತಕ. ಇನ್ನೂ ಒಂದ್ಸಲ ಫೋನ್ ಹಚ್ಚಿ ಎಲ್ಲ ಬರ್ತಂತ ಹೇಳಿ ರೆಡಿ ಆಗಕ್ಕೆ ಹೇಳ್ತಾನಕ್ಕಿಗೆ. ಆಕೆ ನೆಕ್ಲೆಸ್ಸು ಹೆಂಗಿದ್ರು ನಿಮ್ಮ ಹಿತ್ತಲಾಗ ಇಟ್ಟಿದ್ಲಲ್ಲ, ಅದನ್ನ ಹೋಗಿ ವಾಪಸ್ ಹಂಗೆ ತೆಗೆದು ಅದ ಗಡಿಗೆ ಒಳಗೆ ಹಾಕಿಟ್ಟು ಬಿಡುದು. ಆಕೆ ಬಂದೆ ತೊಗೊಂಡು ಹೋಗಬೇಕಾ, ಅಲ್ಲಿ ಸಿಕ್ಬಿದ್ಲಲ್ಲ. ಹಿಂಗಾದ್ರೆ ಯಾರಿಗೂ ಮಂದಿಗೂ ಗೊತ್ತಾಗಿಲ್ಲ. ಆಕೆ ಕಳ್ಳಿ ಅಂತ ನಮ್ಗೆ ಅಟ್ಟೆ ಗೊತ್ತಾಗತ್ತೆ ಶಾಂತಕ. ಆ ನೆಕ್ಲೆಸ್ ಇಸ್ಕೊಂಡೆ ಯಾರಿಗೆ ಕೊಡ್ಬೇಕಲ್ಲ ಅವರಿಗೆ ಕೊಟ್ರಾತ್. ನೀವ್ವ ಭಾಳ ಚಲೋ ಆತು ಬಿಡು. ನನ್ನ ಮಗಳದನ್ನು ತೊಗೊಂಡಿದ್ರ ಪಾಪ ಅದು ಯಾರ್ದು ಅವ್ರಿಗೆ ಕೊಟ್ಬಿಡೋನ್ಲೇಪ್ಪ. ನನಗೆ ಮತ್ತೊಬ್ರದ್ದು ಇಟ್ಕೊಳಕ್ಕೆ ಮನಸ್ಸಿಲ್ಲ. ಆತು ತಗೋ ಶಾಂತಕ, ಹೆಂಗಾರ ಮಾಡಿ ನಾ ಇದೊಂದು ಪ್ರಾಬ್ಲಮ್ ನಿನಗೆ ಸಾಲ್ವ್ ಮಾಡಿಕೊಡ್ತೀನಿ. ನನಗೇನು ಕೊಡ್ತೀನಿ ಹಂಗಾರೆ ನೀ? ಏನು ಬೇಕು ಹೇಳಿ ಅದನ್ನೆಲ್ಲ ಕೊಡ್ತೇನೆ ಅಂತ. ಇವ ಏನು ಬೇಡ, ನಾನು ಮನೆಗೆ ಹೋಗ್ತೇನೆ. ಭಾಳ ತದ್ ಬಂದು ಮತ್ತೆ ನೋಡ್ರಿ ಒದರ್ತಿರ್ತಾ ಆ ಬಾಗಲ್ದಾಗ ಕುತ್ಕೊಂಡಿನ ಹೊಕ್ಕೇನೆ. ಹುಡುಗಿನ ಶಾಲಿಂತ್ರ ಬರೋ ಟೈಮ್ ಆಯ್ತು, ಹೊಕ್ಕೇನು ತಗೋ. ಆಯ್ತು ತಗೊಳ್ಳಿ. ಅಲ್ಲ, ಒಂದು ಕಪ್ ಚಾ. ನೀವೊಂದು ಕಪ್ ಚಾ ಅಂತಿದ್ದಂಗೆ ನಿನ್ನ ಸಸಿ ಒಳಗೆ ಹೋದ್ಲಲ್ಲ ಮಾಡ್ದಕ್ಕೈತೆ ಅಂಥೇಳಿ ತನ್ನ ಕೊಂಡ್ರೆ ನಮ್ಮ ಮನ್ಯಾಗ ಮನೆಯವ್ರ ಹಾಲದವು ಸಕ್ಕರೆ ಚಾ ಪುಡಿ ಮಾಡ್ಕೊಂಡು ಕುಡಿತೇನತ್ತ. ಈಕೆ ಮಾರವನ್ನಾಗಡಲಿ ಹೋಗೇ ಬಿಡತ್ ನಾವು. ಅಂದಕ್ಕೆ ಶಾಂತಕ್ಕೆ ಆಕಿಗೆ ಮತ್ತೆ ಆ ನಂಬರಿಗೆ ಫೋನ್ ಬಂದ್ರೆ ಐತಿ ಎತ್ತು ಬಾಡ ಅಂತ ಹೇಳ ಮತ್ತಕೀಗೆ. ಆಯ್ತು ತಗೊಳ್ಳಿ. ಮಿಸ್ಟರ್ ದೇವ್ ಮೇಡಮ್ ತಗೋರಿ, ಎಲ್ಲ ಅಚ್ಚುಕಟ್ಟಾಗಿ ನೀವು ಹೆಂಗೆ ಕಳಿಸಿದ್ರಲ್ಲ ಒರಿಜಿನಲ್ ತಲೆ ಹೊಡೆದಂಗೆ ಐತಿ ಡೂಪ್ಲಿಕೇಟ್ ಫೈಲ್. ತಗೋರಿದನ್ನು. ಆದರೆ ಇದು ಎದಕ್ಕೂ ಎಲಿಜಿಬಲ್ ಆಗೋದಿಲ್ಲ. ಇದ್ರ ಮೇಲೆ ಸರ್ ಸಿಗ್ನೇಚರ್ ಮಾಡಿದರೂ ಏನೂ ಯೂಸ್ ಆಗೋದಿಲ್ಲ. ಓಹೋ ಸರಿ, ನೋಡಿ ಮೇಡಮ್ ಒಂದ್ಸಲ ಚೆಕ್ ಮಾಡಿ. ಆ ಲೋನದ್ದು ಸ್ಯಾಂಕ್ಷನ್ ಫೈಲ್ ಅದು. ಏನು ಲೋನ್ ಸ್ಯಾಂಕ್ಷನಾ? ಅಲ್ಲ, ನಮ್ಮ ಕಂಪ್ನಿಗೆ ಈಗ ಯಾಕೆ ಬೇಕಾಗೈತಿ ಲೋನ್? ಏನೋ ಮೇಡಮ್, ಟೈಪ್ ಮಾಡ್ತಾ ಓದಿದೆ ಫೈಲ್ ಒಳಗೆ ಏನೈತಿ ಅಂಥೇಳಿ. ಹಿಂಗಾಗಿ ನನಗೆ ಗೊತ್ತಾಯ್ತು. ICICI ಬ್ಯಾಂಕಿಂದ ನಮ್ಮ ಕಂಪ್ನಿಗೆ 10 ಲಕ್ಷ ರೂಪಾಯಿ ಲೋನ್ ಬೇಕು ಅಂತ ಹೇಳಿರೋ ಸ್ಯಾಂಕ್ಷನ್ ಫೈಲು ಸರ್ ಸಿಗ್ನೇಚರ್ ಬೇಕಾಗಿ ಪೆಂಡಿಂಗ್ ಇಟ್ಟಿರ್ತಾರೆ. ಅದನ್ನು ಡೂಪ್ಲಿಕೇಟ್ ಯಾಕೆ ಮಾಡಂದಾರೋ ಗೊತ್ತಿಲ್ಲ ಸರ್ ನನಗೆ. ಒಟ್ಟಿನಲ್ಲಿ ಇರೋದು ಅದೇ ಲೋನಾ. 10 ಲಕ್ಷನಾ? ಏನೋಪ್ಪ, ನಮ್ಗೆ ಯಾಕೆ ಬೇಕು ಬಿಡು ಸರು, ನಿಂಗೆ ಯಾಕೆ ಬೇಕು ಅದ್ರೊಳಗಿರೋದೆಲ್ಲ ಬರೀ ಡೂಪ್ಲಿಕೇಟ್ ಮಾಡಿಸಷ್ಟಂತ ಅಂದರು. ನಮ್ಗೆ ಯಾಕೆ ಬೇಕು ಅವ್ರು ದೊಡ್ಡವ್ರ ವಿಷಯ ಅಲ್ಲ, ಗೊತ್ತಿಲ್ಲ. 10 ಲಕ್ಷ ಲೋನ್ ಎಲ್ಲ ತೊಗೊಂಗಿಲ್ಲ ಬಿಡು ನಮ್ಮ ಕಂಪ್ನಿ ಅಂದರು. ಏನೋ ಇರಲಿ ಬಿಡು, ಸರ್ ಹೇಳಿದ್ದಷ್ಟು ಮಾಡಿದ್ರೆ ಸಾಕು. ನಮ್ಗೆ ಇದಕ್ಕೆ ಬೇಕಾಗೈತಿ. ಅವ್ರು ನಮ್ಗೆ ಸ್ಯಾಲ್ರಿ ಕೊಡ್ತಾರೆ, ನಾವು ಅದ್ರ ಪ್ರಕಾರ ಅವ್ರು ಹೇಳಿದ ಕೆಲಸ ಮಾಡ್ತೀವಿ ಅಷ್ಟೆ. ಸರಿ ಮೇಡಮ್, ಓಕೆ. ನೀವು ಒಂದ್ಸಲ ಚೆಕ್ ಮಾಡಿಬಿಡ್ರಿ. ಸರಿ ದೇವ್, ನಾನು ಚೆಕ್ ಮಾಡ್ತೀನಿ. ಫಸ್ಟ್ ಚೆಕ್ ಮಾಡಿ ಈ ಫೈಲ್ನ ಚೇಂಬರ್ ಒಳಗೆ ಇಡ್ತೇನೆ. ಅಂದ್ರೆ ನನ್ನ ಕೆಲಸ ಮುಗಿತೈತಿ. ಆಮೇಲೆ ಸರಿಗೊಂದು ಮೆಸೇಜ್ ಹಾಕಿಬಿಟ್ರೆ ನಾ ರಿಲೀಫ್. ಇದೆ ನೋಡಿ ಪಲ್ಲವಿ, ನಮ್ದು ಹೊಸ ಕನ್ಸ್ಟ್ರಕ್ಷನ್. ಇದು ಮೇನ್ ಆಫೀಸ್. ನೋಡು ಹೆಂಗಾಗಿತ್ತು ಅಂತ ಹೇಳಿ ಎಲ್ಲ ತಿಳ್ಕೊ ಈಗ ನೀನು ನೋಡಿ. ಪಲ್ಲವಿ ಹಾಂ, ಏನು ಹೇಳಿದ್ರಿ? ಎಲ್ಲೈತೆ ನಿನ್ನ ಧ್ಯಾನ ಇಲ್ಲ? ಹಾಂ, ನೀ ಯಾಕೋ ಇಲ್ಲಿ ಇದ್ದಂಗಿಲ್ಲ. ಅದು ಏನಿಲ್ಲ ಭಾವರಿ, ಯಾಕೋ ಸ್ವಲ್ಪ ಶಿಸ್ತು ತಲೆನೋಸದಂಗೆ ಆಗತ್ತಿತ್ತು. ನಾವು ಆಫೀಸ್ಗೆ ಹೋಗೋಣ. ಸುಸ್ತು ತಲೆನೋವ? ಮನೆಯಿಂದ ಬರುವ ಕರೆಕ್ಟಾಗಿ ಇದ್ದಿ, ಒಮ್ಮಿನೊಮ್ಮೆ ಸ್ಟಾರ್ಟ್ ಆಯ್ತಾ? ಏ ಹಾಗೇನಿಲ್ರಿ, ಅದು ಯಾಕೋ ಇಲ್ಲಿ ಧೂಳಿಗೆ ನನಗೆ ಡಸ್ಟ್ ಅಲರ್ಜಿ ಐತಿ, ಸೊ ಆಗ ಬರೋದಿಲ್ಲ. ಆಫೀಸ್ಗೆ ಹೋಗೋಣ. ಹೋಗೋಣ. ಅಷ್ಟು ಯಾಕೆ ಅರ್ಜೆಂಟ್? ಅಲ್ಲ, ನಿಂಗೆ ಆರಾಮಿಲ್ಲ ಅಂತಂದ್ರೆ ನೀ ಮನೆಗೆ ಹೋಗ್ಬಿಡು. ಆಫೀಸ್ಗೆ ನಾ ಹೋಗ್ತೀನಂತ. ಇಲ್ಲ ನಾನು ಆಫೀಸ್ಗೆ ಬರ್ತೀನಿ. ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವರ್ಕ್ ಮಾಡ್ತೇನೆ. ಒಂದು ಟೀ ಕುಡಿದ್ರೆ ಆರಾಮಾಗ್ತೈತಿ. ಸೊ ಹೋಗೋಣ. ಹೋಗೋಣ.
ಒಂದು ಕಾಲ್ ಬರತೈತಿ, ರಿಸೀವ್ ಮಾಡಿ ಮಾತಾಡಿ ಬರ್ತೀನಿ. ಇಲ್ಲೇ ವೇಟ್ ಮಾಡಿ ಬಂದೆ. ಏನಪ್ಪ ಎಲ್ಲಿ ಬಂದು ಸಿಕ್ಕಾಕೊಂಡೆ ದೇವ್ರೆ ನಾನು. ಇವತ್ತೇನೋ ಒಂದು ಗ್ಯಾರಂಟಿ ಆಗೋದೈತೆ. ಯಾರ್ದೋ ಮುಖ ನೋಡಿದ್ದೆ ನಾವತ್ತು. ಆಯ್ತಪ್ಪ, ಸರ್ ಹೇಳಿದ ಕೆಲಸ ಆಗೇ ಹೋಯ್ತು. ಈ ಫೈಲ್ ಇಲ್ಲಿ ಇಟ್ಬಿಟ್ಟೆ ಅಂತಂದ್ರೆ ನನ್ನ ಕೆಲಸ ಮುಗ್ದಂಗೆ. ಒಂದು ಸಲ ಸರ್ಗೆ ಇನ್ಫಾರ್ಮ್ ಮಾಡಲಾ? ಮಾಡಿಬಿಡು. ಹಲೋ, ಹೇಳಿ ಸಹನಾ. ಸರ್, ನೀವು ಹೇಳಿದ ಕೆಲಸ ಎಲ್ಲ ಆಯಿತು. ನೀವು ಹೇಳಿದಂಗೆ ಡೂಪ್ಲಿಕೇಟ್ ಫೈಲು ಡಿಟ್ಟೋ ಆ್ಯಸ್ ಇಟ್ ಈಸ್ ಒರಿಜಿನಲ್ ಇದ್ದವ್ರಿಗತೆನೇ ಐತಿ. ಆ ಥರ ದೇವು ಎಕ್ಸ್ಟ್ರಾಡಿನರಿಯಾಗಿ ರೆಡಿ ಮಾಡ್ಯಾರ. ನಿಮ್ಮ ಚೇಂಬರ್ನಾಗ ಇಟ್ಟೀನಿ. ಸೊ ಸರ್, ನನ್ನ ಕೆಲಸ ಮುಗೀತಿಲ್ಲಿಗೆ. ಓಕೆ ಸಹನಾ, ಗುಡ್ ಜಾಬ್, ಥ್ಯಾಂಕ್ ಯು. ಇನ್ನೊಂದು 10 ನಿಮಿಷದಲ್ಲಿ ನಾನು ಆಫೀಸ್ ಒಳಗಿರ್ತೇನೆ. ಸರಿ ಸರ್. ಓಕೆ ಪಾ, ಥ್ಯಾಂಕ್ ಯು. ಓಕೆ ಸರ್. ಫೈಲ್ ಹೇಗಿದ್ರು ರೆಡಿಯಾಗಿ ನನ್ನ ಚೇಂಬರ್ ಒಳಗೆ ಬಂತು. ಇನ್ನಿಕ್ಕಿನ ಇಲ್ಲಿ ಕರ್ಕೊಂಡು ಏನು ಮಾಡಲಿ, ಕರ್ಕೊಂಡು ಹೋಗಿ ಆಫೀಸ್ಗೆ ಕರ್ಕೊಂಡು ಹೋಗಿ ಫೈಲ್ ಲೆಕ್ಕಿಗೆ ಕೊಡ್ತೀನಿ. ಆಮೇಲೆ ಮುಂದಿನ ಆಟ ಶುರು.